ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಎಸ್ ಸರ್, ನಮಸ್ತೆ. ಕೋಲಾರ ಜಿಲ್ಲೆಯಲ್ಲಿ ಡಿಸೆಂಬರ್ 1ನೇ ತಾರೀಕಿಂದ ನಾವು ಈ ಒಂದು ಹೆಲ್ಮೆಟನ್ನು ಕಡ್ಡಾಯವಾಗಿ ಮಾಡಿದ್ವಿ. ಈ ನಿಟ್ಟಿನಲ್ಲೇ ನಾವು ಎಲ್ಲ ಕಡೆಗೂ ಒಂದು ವಿಶೇಷವಾಗಿ ಕಾರ್ಯಾಚರಣೆಯನ್ನು ಶುರು ಮಾಡಿದ್ವಿ. ಹಲವಾರು ಯಾರು ನಮ್ಮ NGOಗಳಿದ್ದಾರೆ, ನಮ್ಮ ಟ್ರಸ್ಟ್ಗಳಿದ್ದಾರೆ, ಸಮೀರವರಾಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು, ಇದು ಫ್ರೀಯಾಗಿ ಹೆಲ್ಮೆಟ್ಸನ್ನು ಕೊಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಲ್ಲಿ ಸುತ್ತಮುತ್ತ ಇಲ್ಲಿರೋ ಜನ ಕೂಡ ಭಾಗಿಯಾಗಿದ್ದಾರೆ. ಯಾರ್ಯಾರು ಹೆಲ್ಮೆಟ್ ಹಾಕೊಂಡ್ಬಂದಿದ್ದಾರೋ ಅವ್ರಿಗೆ ನಾವು ಒಂದು ರೋಸನ್ನು ಕೊಡ್ತಾ ಇದ್ವಿ. ಯಾರು ಹೆಲ್ಮೆಟ್ ಹಾಕೊಂಡ್ಬಂದಿಲ್ವೋ ನಮ್ಮಲ್ಲಿ ಇದ್ದಷ್ಟು ನಾವು ಅವ್ರಿಗೆ ಡೊನೇಟ್ ಮಾಡಿದ್ದೀವಿ. ಇಲ್ಲಾಂದರೆ ಅವ್ರಿಗೆ ಒಂದು ಹೆಲ್ಮೆಟನ್ನು ಖರೀದಿ ಮಾಡ್ಕೊಂಡು ಬರೋದಕ್ಕೆ ಒಂದು ಅವಕಾಶವನ್ನು ನೀಡಿದ್ದೀವಿ. ಇದು ನಾವು ನೆಕ್ಸ್ಟ್ ಒಂದು 3 days ಇದನ್ನು ಫಾಲೋ ಮಾಡಿ ನಂತರ ನಾವು ಫೈನನ್ನು ಎನ್ಫೋರ್ಸ್ಮೆಂಟ್ ಮಾಡೋ ಒಂದು ಪ್ಲ್ಯಾನ್ ಇದೆ ನಮ್ಮಲ್ಲಿ. ಸುಮಾರು ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ನಮಗೆ. ಆಲ್ಮೋಸ್ಟ್ 70% ಎಲ್ಲರೂ ಅವರೇ ಸ್ವಯಂ ಪ್ರೇರಿತವಾಗಿ ಹೆಲ್ಮೆಟ್ ಹಾಕೊಂಡು ಬಂದಿದ್ದಾರೆ. ಯಾರ್ಯಾರು ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ ಅವ್ರಿಗೆ ನಾವು ಹೆಲ್ಮೆಟನ್ನು ತೊಗೊಂಡು ಬಂದರೆ ನಾವು ಅವ್ರಿಗೆ ಫೈನ್ ಹಾಕ್ತಲೇ ಕಳಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿ ನಾವು ಬರುವ ದಿನಗಳಲ್ಲೂ 3 days ಫಾಲೋ ಮಾಡಿ ನಂತರ ಫೈನನ್ನು ಹಾಕೊಂಡು ಇದು ಫ್ರೀ ಅಂತ ಅಲ್ಲ, ಅವೇರ್ನೆಸ್ ಆಗಿ ಒಂದು 3 days ಮಾಡ್ತಾ ಇದ್ದೀವಿ. 3 days ಆದಮೇಲೆ ಫೈನ್ಸ್ ಫುಲ್ ಫ್ಲೆಶ್ ಫೈನ್ ಶುರು ಆಗುತ್ತೆ. ಗಾಡಿನ ವಶಪಡಿಸ್ಕೊಂಡು ನಾವು ಕೋರ್ಟ್ಗೆ ಹೋಗ್ಬಿಟ್ಟು ಬಿಡಿಸ್ಕೊಳಂಗೆ ನಾವು ಮಾಡ್ತೀವಿ. ಅವಾಗ ಅವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಲೇಟ್ ಆಗುತ್ತೆ. ಆಮೇಲೆ ಫೈನ್ಸು ಕೂಡ ನಿಮಗೆ 1000 rupees 500 rupees ಏನಿದೆ ಅದನ್ನು ಕಟ್ಟಬೇಕಾಗುತ್ತೆ. ಅದ್ರ ಬದಲು 400 ರೂಪಾಯಿ ಕೊಟ್ಟರೆ ನಿಮ್ಮೊಂದು ಸಿಗುತ್ತೆ. ಅದನ್ನೇ ತೊಗೊಂಡು ಪ್ರತಿದಿನ ನೀವು ಹಾಕೊಂಡು ಬರೋದು. ಗ್ರಾಮಾಂತರ ಪ್ರದೇಶಗಳಲ್ಲೂ ಒಂದು ನಮಗೆ ಪ್ರತಿಕ್ರಿಯೆ ಉತ್ತಮವಾಗಿ ಸಿಕ್ಕಿದೆ. ನಾವು ಮಾಸ್ತಿ, ಮಾಲೂರು, ಶ್ರೀನಿವಾಸಪುರ, ಮುಳಬಾಗಿಲು, ನಂದಿಯಲ್ಲೂ ಕೂಡ ಇದನ್ನು ಎನ್ಫೋರ್ಸ್ ಮಾಡಿದ್ದೀವಿ. ಸಾರ್ವಜನಿಕರಿಗೆ ಅಲ್ಲೂ ಕೂಡ ಇದನ್ನು ಒಂದು ಅವಕಾಶವನ್ನು ನೀಡಿ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಹೆದ್ದಾರಿಗಳಲ್ಲೂ ಎಲ್ಲ ಎಸ್ ಎವ್ರಿವೇರ್ ಇಟ್ ಈಸ್ ಬೀಯಿಂಗ್ ಫಾಲೋಡ್. ಅದೇ ನಮಗೆ ಕೋಲಾರಲ್ಲಿ ಮತ್ತು ಮುಳಬಾಗಿಲಲ್ಲಿ ಒಂದು ಒಳ್ಳೆಯ ಖುಷಿ ಸಿಕ್ಕಿದೆ. ಶ್ರೀನಿವಾಸಪುರದಲ್ಲಿ, ಮಾಲೂರಲ್ಲಿ ಅದೇ ರೀತಿ ಎಲ್ಲ ಜಾಗಗಳನ್ನು ಮಾಡಬೇಕನ್ನೋದು ನಮ್ಮ ಧ್ಯೇಯ. ಎಷ್ಟು ಜನ ಪೊಲೀಸರು ಅದಕ್ಕೆ ನಿಯೋಜನೆ ಮಾಡಿಲ್ಲ? ಇಡೀ ಡಿಸ್ಟ್ರಿಕ್ಟ್ ಫೋರ್ಸ್ ಇದಕ್ಕೆ ನಾವು ಇವತ್ತು ಯೂಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಎಂಟೈರ್ ಆಲ್ ಸ್ಟೇಷನ್ಸಲ್ಲಿ ನಾವು ಎಲ್ಲರೂ ಇವತ್ತು ಹೆಲ್ಮೆಟ್ ಜಾಗೃತಿಗಂತಲೇ ಎಲ್ಲರೂ ಆಚೆ ಬಂದಿದ್ದಾರೆ. ಜೊತೆಗೆ ನಮ್ಮ DR ತಗೊಂಡಿದ್ದು ನಾವು ಇದನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಸರಿ, ISI ಹೆಲ್ಮೆಟ್ ಇಲ್ಲದೆ ಇರೋದೆಲ್ಲ ಈಗ ಅದನ್ನು ನಾವು ಇವಾಗ ಅವ್ರಿಗೆ ಸಜೆಷನ್ಸ್ ಕೊಡ್ತಾ ಇದ್ದೀವಿ. ISI ಪ್ರಮಾಣ ಇರೋದು ಮಾತ್ರ ಹಾಕಿ ಅಂತ. ಆಮೇಲೆ ಎಲ್ಲಿ ಹೆಚ್ಚಿನ ದರಕ್ಕೆ ಅವರು ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ನಾವು ಸ್ವಲ್ಪ ಯಾರು ವೇಟ್ಸ್ ಆ್ಯಂಡ್ ಮೆಜರ್ಸ್ ಅವ್ರಿಗೆ ಮಾತಾಡಿಕೊಂಡು ಅವ್ರ ಮೇಲೂ ಕೂಡ ನಾವು ಕ್ರಮ ಮೆಜರ್ಸ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಲ್ಲಲ್ಲಿ ದಾನಿಗಳು ಕೂಡ ಮುಂದೆ ಬಂದಿದ್ದಾರೆ. ಇವಾಗ ನಮ್ಮ ಸಮೀರ್ಜಿ ನೋಡ್ಬೋದು, ಅವ್ರ ಟೀಮ್ ಎಲ್ಲ ಸೇರಿಕೊಂಡು ಮುಂದೆ ಬಂದು ಇಲ್ಲಿ ಕೊಡ್ತಾ ಇದ್ದಾರೆ. ಯಾರ್ಯಾರು ಮುಂದೆ ಬಂದು ಕೊಡ್ತಾರೋ ನಮಗೆ ತುಂಬ ಖುಷಿ. ದಯವಿಟ್ಟು ನೀವು ಕೇವಲ ಒಂದು ಜೀವ ಅಲ್ಲ, ಅವ್ರ ಇಡೀ ಫ್ಯಾಮಿಲಿನ ನೀವು ಉಳಿಸ್ತೀರಾ ಈ ಥರ ಒಂದು ಕೆಲಸ ಮಾಡಿದಾಗ. ಇದಾಗಿ ಹೆಚ್ಚು ದಾನಿಗಳು ಬಂದು ಕೊಟ್ಟರು ನಮಗೆ ಖುಷಿನೇ ಆಗುತ್ತೆ. ಥ್ಯಾಂಕ್ ಯು ಸರ್. ಹೆಲ್ಮೆಟ್ನ ಧರಿಸಿ ನಿಮ್ಮ ಪ್ರಾಣವನ್ನು ಉಳಿಸಿ. ಈ ಕಾರ್ಯಕ್ರಮವನ್ನು PM ಶಾಹಿದ್ ಅವರು ಡೈಲಿ ಮಿನಿಮಮ್ ವೇಜಸ್ ಸ್ಟೇಟ್ ಚೇರ್ಮನ್ ಆಗಿರ್ತಾರೆ. ಅವರ ವತಿಯಿಂದ ಇವತ್ತು ಸುಮಾರು 1000 ಹೆಲ್ಮೆಟ್ಗಳನ್ನು ಉಚಿತವಾಗಿ ಜನರಿಗೆ ಕೊಡುತ್ತಿದ್ದಾರೆ. ಎಲ್ಲರಿಗೂ ಈ ಹೆಲ್ಮೆಟನ್ನು ಹಾಕಿಕೊಂಡು ಪ್ರಾಣವನ್ನು ಉಳಿಸ್ಕೋಬೇಕಂತೂ ಅವರು ಅಲ್ಲಿಂದ ಇದರಿಂದ ಹೇಳುತ್ತಿದ್ದಾರೆ. ಮತ್ತು ನಮ್ಮ ಸಂಘಟಿತ ನೌಕರರ ಮತ್ತು ಕಾರ್ಮಿಕರ ವಿಭಾಗದ ಶಮೀರ್ ಪಾಷಾ ಅವರು ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಅವರ ವತಿಯಿಂದನೂ ಕೂಡ ಈ ಹೆಲ್ಮೆಟ್ಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆ. ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಬೇಕೆಂದು ಜಿಲ್ಲಾಡಳಿತ ಆದೇಶ ನಡೆಸಿದೆ. ಅದರಿಂದಾಗಿ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೋಷಿಯಲ್ ವರ್ಕರ್ಸು ಹಾಗೂ ಯೂತ್ ಕಾಂಗ್ರೆಸ್ ಅವರು ಎಲ್ಲರೂ ಸೇರಿ ಈ ದಿನ ಹೆಲ್ಮೆಟನ್ನು ಯಾರು ಹೆಲ್ಮೆಟ್ ಹಾಕಿಲ್ಲ ಅವರಿಗೆಲ್ಲರಿಗೂ ಹೆಲ್ಮೆಟ್ ಕೊಡುವ ಒಂದು ಪ್ರೋಗ್ರಾಮನ್ನು ಇಟ್ಕೊಂಡಿದ್ವಿ. ಇಲ್ಲಿವರೆಗೆ ಸುಮಾರು ಒಂದು 500 ಹೆಲ್ಮೆಟನ್ನು ಕೊಟ್ಟಿದ್ದೀವಿ. ಕೊಟ್ಬಿಟ್ಟು ಅವರಿಗೆ ಹೆಲ್ಮೆಟ್ ಹಾಕಲೇಬೇಕಂತ ಹೇಳ್ಬಿಟ್ಟು ಆದೇಶ ಇರೋದ್ರಿಂದ ಹೆಲ್ಮೆಟ್ ಹಾಕ್ಕೊಂಡೇ ಓಡಾಡಬೇಕು. ಎಲ್ಲರೂ ತಮ್ಮ ಜೀವನವನ್ನು ಕಾಪಾಡ್ಕೊಬೇಕು, ನಿಮ್ಮ ಕೈಯಲ್ಲಿದೆ ಅಂತ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ನಮ್ಮ ಡಿಸ್ಟಿಕ್ ವರ್ಕಿಂಗ್ ಪ್ರೆಸಿಡೆಂಟ್ ಆದ ಸಮೀರ್ ಅವರು, ತಾಲೂಕು ಪ್ರೆಸಿಡೆಂಟ್ ಆದ ಬ್ಲಾಕ್ ಪ್ರೆಸಿಡೆಂಟ್ ಆದ ಆರೋಗ್ಯನಾಥ್ ಅವರು, ನಮ್ಮ ಅಪ್ಪ ಸೋಷಿಯಲ್ ವರ್ಕರ್ ಆದ ಮೋದಿನವರು, ಯುವ ಕಾಂಗ್ರೆಸ್ನ ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಆದ ಕಾಮ್ರಾನ್ ಅವರು,
ಮೈನಾರಿಟಿ ಡಿಪಾರ್ಟ್ಮೆಂಟ್ ಜನರಲ್ ಸೆಕ್ರೆಟರಿ ಅವರಾದ ಅಫ್ಸರ್ ಇವರೆಲ್ಲರೂ ಸೇರಿ ಈ ದಿನ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ಪ್ರೋಗ್ರಾಮ್ ಎಲ್ಲ ಸಕ್ಸಸ್ ಆಯಿತು. ಈ ಪ್ರೋಗ್ರಾಮ್ದಲ್ಲಿ ಟವರಲ್ಲಿ ನಮ್ಮ ಎಸ್ ಪಿ ಸಾಹೇಬರು ಇದ್ದರು, ಸರ್ಕಲ್ ಸಾಹೇಬರು ಇದ್ದರು, DSP ಸಾಹೇಬರು ಇದ್ದರು, DYSP ಸಾಹೇಬರು ಇದ್ದರು. ಎಲ್ಲರ ಜೊತೆಗೂಡಿ ನಾವು ಈ ಹೆಲ್ಮೆಟನ್ನು ಕೊಟ್ಟಿದ್ದೀವಿ. ಇನ್ನು ಮುಂದೆನೂ ಈ ಥರ ಅನೇಕ ಪ್ರೋಗ್ರಾಮ್ಗಳನ್ನ ಇಟ್ಕೊಂಡಿದ್ದೀವಿ, ಮಾಡ್ತೀವಿ. ಎಲ್ಲರಿಗೂ ಅವೇರ್ನೆಸ್ ಪ್ರೋಗ್ರಾಮನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ಒಂದೇ ಒಂದು ಉದ್ದೇಶ ಏನಂದರೆ, ತಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ. ಹೆಲ್ಮೆಟ್ ಹಾಕ್ಕೊಂಡು ತಾವೆಲ್ಲರೂ ಓಡಾಡಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.